ರಾಗಿ ರೊಟ್ಟಿ ಒಂದು ತಿನ್ನೋರು 4 ರೊಟ್ಟಿ ತಿಂತಾರೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬ ಸಾಫ್ಟಾಗಿ ಬರುತ್ತೆ. ಚಪಾತಿ ಯಾವ ಥರ ಮಾಡ್ತೀವಿ ಅದಕ್ಕಿಂತ ಸಾಫ್ಟಾಗಿ ನಾವು ರಾಗಿ ರೊಟ್ಟಿನ ಮಾಡ್ಕೋಬೋದು. ನೀವು ಬೆಳಿಗ್ಗೆ ಮಾಡಿ ಇಟ್ಟರೂ ಕೂಡ ಸಾಯಂಕಾಲ ತನಕನೂ ಕೂಡ ನಿಮಗೆ ಮೆತ್ತಗೆ ಇರುತ್ತೆ. ಚಪಾತಿ ಎಲ್ಲ ನಾವು ಮಾಡಿಟ್ಟಾಗ ಯಾವ ಥರ ಸಾಫ್ಟಾಗಿರುತ್ತೋ ಅದಕ್ಕಿಂತಲೂ ನಿಮಗೆ ಸಾಫ್ಟಾಗಿರುತ್ತೆ. ಇವಾಗ ಯಾವ ಥರ ಮಾಡೋದಂತ ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಯಾವುದಾದ್ರೂ ಒಂದು ಪಾತ್ರೆ ತೊಗೋಬೋದು. 1 ಬೌಲಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ನಾನು ಯಾವ ಬೌಲಲ್ಲಿ ನೀರು ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ ರಾಗಿ ಹಿಟ್ಟು ತೊಗೊಂಡ್ರೆ 1 ಬೌಲು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ನಾನೇನು ಫಸ್ಟೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದು ಚೆನ್ನಾಗಿ ನೀರು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ 1 ಬೌಲು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿ ನೋಡಿ. ತುಂಬ ಸಾಫ್ಟಾಗಿ ಬರುತ್ತೆ. ನಿಮಗೆ ತಟ್ಟಬೇಕು ಅಂತನಿಲ್ಲ. ಚಪಾತಿ ಎಲ್ಲ ನಾವು ಲಟ್ಟಿಸ್ತೀವಲ್ಲ ಅದೇ ಥರನೇ ಲಟ್ಟಿಸ್ಕೋಬೋದು. ನಿಮಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀರು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಸೆಕೆಂಡ್ ಟೈಮ್ ಹಾಕಿದಾಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಒಂದು ಪ್ಲೇಟಿಗೆ ತುಪ್ಪನೋ ಎಣ್ಣೆನೋ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ಇವಾಗ ಚಪಾತಿ ಹಿಟ್ಟೆಲ್ಲ ಯಾವ ಥರ ಕಲಿಸ್ತೀವಿ ಆ ಥರ ಕಲಿಸ್ಕೋಬೇಕು ಈ ಹಿಟ್ಟನ್ನ. ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಸಾಂಬಾರಿಗಾಗಲಿ ಪಲ್ಯಕ್ಕಾಗಲಿ ಚಟ್ನಿಗಳು ಕೂಡ ತಿನ್ಬೋದು. ಈ ಥರ ಮಾಡಿಕೊಂಡ್ರೆ ಇದನ್ನು ಚೆನ್ನಾಗಿ ನಾದ್ಬಿಟ್ಟು ಕಲಿಸ್ಕೊಂಡಿದ್ದೀನಿ. ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಬೇಕಾದ್ರೆ ನೀವು ಎಣ್ಣೆ ಕೂಡ ಹಾಕ್ಕೊಂಡು ಕಲಿಸ್ಕೋಬೋದು ಲಾಸ್ಟಲ್ಲಿ. ನೋಡಿ ಈ ಥರ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ರಾಗಿ ರೊಟ್ಟಿ. ನೋಡಿ ಇವಾಗ ನಾನು ತಟ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ಲಟ್ಟಿಸ್ಕೋಬೋದು. ತಟ್ಕೊಳಕ್ಕಾಗಿಲ್ಲ ಅಂದರೆ ಕೈಯಲ್ಲಿ ಎಲ್ಲರಿಗೂ ತಟ್ಟಕ್ಕೆ ಬರಲ್ಲ ಅಂದರೆ ನೀವು ಚಪಾತಿ ಯಾವ ಥರ ಲಟ್ಟಿಸ್ತೀರೋ ಆ ಥರ ಲಟ್ಟಿಸ್ಕೋಬೋದು. ನಾನು ಚಪಾತಿ ಯಾವ ಥರ ಉಜ್ತೀವೋ ಆ ಥರ ಉಜ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇಲ್ಲ ನೀವು ಕೈಯಲ್ಲೂ ಕೂಡ ತಟ್ಕೋಬೋದು. ಕೈಯಲ್ಲಿ ತಟ್ಟಕ್ಕೆ ಬರುತ್ತೆ ಅನ್ನೋರು ಕೂಡ ಕೈಯಲ್ಲಿ ತಟ್ಕೋಬೋದು. ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗಾಗಿ ನೀವು ಲಟ್ಟಿಸ್ಕೋಬೋದು. ಚಪಾತಿಗಿಂತ ಸಾಫ್ಟಾಗಿ ಬರುತ್ತೆ. ತೆಳ್ಳಗಾಗಿ ಚಪಾತಿಗಿಂತ ಕೂಡ ತೆಳ್ಳಗಾಗಿ ತಟ್ಕೋಬೋದು. ಕೈಯಲ್ಲೂ ಕೂಡ ತಟ್ಬೋದು. ಇಲ್ಲ ಚಪಾತಿ ಯಾವ ಥರ ಉಜ್ಕೊಳ್ತೀವೋ ಆ ಥರ ಉಜ್ಬಿಟ್ಟು ಇವಾಗ ಬೇಯಿಸ್ಕೊಳ್ತಾ ಇದ್ದೀನಿ. ಫಸ್ಟೇ ತವಾನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ನಾನು ರೊಟ್ಟಿ ಹಾಕ್ಕೊಂಡಿದ್ದೀನಿ. ರೊಟ್ಟಿ ಹಾಕ್ಕೊಂಡು ಆದಮೇಲೆ ಒಂದು ಸೈಡು ಸ್ವಲ್ಪ ಬಿಸಿ ಆದಮೇಲೆ ತಿರ್ಗಿಸ್ಕೊಂಡಿದ್ದೀನಿ. ಇನ್ನೊಂದು ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಕಾಣ್ತಾ ಇದೆಯಲ್ಲ ಆ ಥರ ಬೆಂದ್ರೇ ನಿಮಗೆ ಪೂರಿ ಥರ ಉಬ್ಬೋದು. ತವಾ ಮೇಲೇ ನೀವು ಬೇಯಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟಾಗಿರುತ್ತೆ. ನಿಮಗೆ ಲೇಯರ್ ಥರ ಉಬ್ಬಿ ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮತ್ತೆ ಮತ್ತೆ ಮಾಡ್ತೀರಾ ರಾಗಿ ರೊಟ್ಟಿನ ಈ ಥರ ಮಾಡಿದ್ರೆ 1 ತಿನ್ನೋ ರೊಟ್ಟಿ ನೀವು 4 ರೊಟ್ಟಿ ತಿಂತೀರಾ. ಅಷ್ಟು ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಎಲ್ಲನೂ ಕೂಡ ಇದೇ ಥರನೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಯಾವ ಥರ ತೋರಿಸಿದ್ದೀನೋ ಅದೇ ಥರನೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ. ಎಲ್ಲ ರಾಗಿ ರೊಟ್ಟಿನೂ ಇದೇ ಥರನೇ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬ ಸಾಫ್ಟ್ ಆಗಿದೆ. ನಿಮಗೆ ಚಪಾತಿಗಿಂತ ಸಾಫ್ಟ್ ಆಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ನೀವು ಇದನ್ನ ಪಲ್ಯ ಜೊತೆ ಆದರೂ ತಿನ್ಬೋದು, ಚಟ್ನಿ ಜೊತೆ ಆದರೂ ತಿನ್ಬೋದು, ಸಾಂಬಾರ್ ಜೊತೆನೂ ಕೂಡ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಲೇಯರ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.